ನಿಸ್ಸಂಶಯವಾಗಿ ರಾಜ್ಯ ರಾಜಕಾರಣ ಹೊಸ ದಿಕ್ಕಿನ ಕಡೆಗೆ ಹೊರಳ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ವಿಚಾರಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಯತೀಂದ್ರ ನಾಯಕತ್ವ ಹೇಳಿಕೆ ವಿಚಾರದಲ್ಲಿ ಸಂಚಲನಕ್ಕೆ ಸಂಬಂಧಪಟ್ಟಂತೆ ಅಹಿಂದ ನಾಯಕತ್ವ ಅಸ್ತ್ರವನ್ನು ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಪ್ರಯೋಗಿಸ್ತಾ ಇದ್ದಾರೆ. 2028ರ ದಾಳವನ್ನು ಕೂಡ ಉರುಳಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಸಿಎಂ ಸ್ಥಾನದ ಆಕಾಂಕ್ಷಿ ನಾನು ಅಂತ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. 2028ರಲ್ಲಿ ನಾವು ಸಿಎಂ ಸ್ಥಾನ ಕ್ಲೇಮ್ ಮಾಡ್ತೀವಿ ಅಂತ ಅಂತಿದ್ದಾರೆ. ಅಂದರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿ ಆಗೋ ಚಾನ್ಸ್ ಇದ್ರೆ ನಾನೇ ಕ್ಲೇಮ್ ಮಾಡ್ತೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗೆ ಅಹಿಂದ ನಾಯಕತ್ವ ಇಲ್ಲದೆ ಸಂಘಟನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಉವಾಚ. ಮಾಡೋದಾಗ್ಲಿ ಅಥವಾ ಅಹಿಂದ ನಾಯಕ ಸಂಘಟನೆ ಮಾಡಲು ಅವ್ರ ಹೆಗಲಿಗಿದೆ ಅಂತ ಅಲ್ಲ, ಕರೆಕ್ಟ್ ಅದು ಹೇಳಿದ್ದೆ, ಅದರಲ್ಲಿ ಪ್ರಶ್ನೆ ಅಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ಸಪೋರ್ಟ್ ನಮ್ಗೆ ಬೇಕೇ ಬೇಕಾಗ್ತೈತೆ. ಅಹಿಂದ ನಾಯಕತ್ವ ವಹಿಸ್ಕೊಳ್ಬೇಕಾದ್ರೆ ಅದು ಬೇಕೇ ಬಂದು ನಾವು ಕೂಡ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕಂತ ಮಾಡಿದ್ವಿ. ಈಗಾಗಲೇ 20-30 ವರ್ಷದಿಂದ ರಾಜ್ಯದಲ್ಲಿ ಸಾಕಷ್ಟು ಅಹಿಂದ ಪರವಾಗಿ ಹೋರಾಟ ಮಾಡಿದ್ವಿ. ಸೊ ನೋಡೋಣ, ನಾವು ವೇಟ್ ಮಾಡೋಣ, ಏನು ಅರ್ಜೆಂಟ್ ಇಲ್ಲ, ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಕಡೆ ಪ್ರಶ್ನೆ ಏನಂತಂದರೆ ಸರ್, ತಾವು ಏನಂದರೆ KPCC ಅಧ್ಯಕ್ಷರಾಗಬೇಕು, ಆ ನಿಟ್ಟಿನಲ್ಲಿ ರಾಜ್ಯಾದ್ಯಂತಲ್ಲಿ ಅಡ್ಡಾಡಬೇಕು ಅಂತೇಳಿ ಮತ್ತೊಂದು ಹೆಲಿಕಾಪ್ಟರ್ನ ತೊಗೊಂಡ್ರಿ ಅಂತ ಸುದ್ದಿ ಇರುವಂಥದ್ದು. ಜೊತೆಗೆ ಏನಂತಂದರೆ ತಾವು ಒಂದು ಪ್ರಬಲವಾದ ಆಕಾಂಕ್ಷೆ ಕೂಡ ಇದೆ KPCC ಅಧ್ಯಕ್ಷ ಆಗೋಕ್ಕೆ ಸರ್. ಅದೇ ಹೆಲಿಕಾಪ್ಟರ್ ತರೋದು ನಾನು ಮುಂಚೆನೇ ಇತ್ತು, ಅದನ್ನು ಬದಲು ಮಾಡಿ ಬೇರೆ ತಂದಿದ್ದೀವಿ ಅಷ್ಟೇ ಹೊರತಾಗಿ. ಹೆಲಿಕಾಪ್ಟರ್ ತರೋ ಉದ್ದೇಶ ಅಂದರೆ ಟೈಮ್ ಕನ್ಸ್ಯೂಮ್ ಭಾಳ ಆಗ್ತಿದೆ ಅಂತ ತಪ್ಪಿಸ್ಲಿಕ್ಕೆ ತರ್ತೀವಿ ಹೊರತಾಗಿ ಅದು ಪ್ರೆಸ್ಟೇಜು ನನ್ನ ಕಡೆ ಹೆಲಿಕಾಪ್ಟರ್ ತೋರಿಸ್ಲಿಕ್ಕೆ ಅಲ್ಲ. ಅದೇ ಅಂದರೆ ಈಗ ನಾವು ಮಂತ್ರಿಯಾಗಿ ಭಾಳ ಕಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ 2 ವರ್ಷದಿಂದ. ಅದು ತರೋ ಉದ್ದೇಶ ಅಂದರೆ ಟೈಮ್ ಶಾರ್ಟ್ ಮಾಡ್ಕೊಳ್ಳಿಕ್ಕೆ, ಹೆಚ್ಚು ಫಂಕ್ಷನ್ಗೆ ಅಟೆಂಡ್ ಮಾಡಲಿಕ್ಕೆ ಅಂತಂದಿದ್ವಿ. ಮತ್ತು ಅಧ್ಯಕ್ಷ ಸ್ಥಾನ ಬಂದರೆ ಅದಕ್ಕೂ ಕೂಡ ಆಗ್ತೈತೆ, ಇಲ್ಲದೇ ಇದ್ರೂ ಕೂಡ ಪಕ್ಷದ ಪರ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಎಲ್ಲ ರಾಷ್ಟ್ರೀಯ ನಾಯಕರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದೀರಿ ತಾವು ಅಂತಂದರೆ 2028ಗೆ ಕೂಡ ತಾವು CM ಕ್ಲೇಮ್ ಮಾಡ್ತೀನಿ ಅಂತ ಹೇಳಿದ್ರಿ. ಯಾವ ಥರ ಅಂಥದ್ದು ನವಂಬರ್ ಅಂತ ಕ್ರಾಂತಿ ಅಂತಿದ್ದಾರೆ, ಮತ್ತೊಂದು ಕಡೆ ಏನಂತಾರೆ ಅಹಿಂದ ನಾಯಕರಂತ ಎಲ್ಲ ವಿಚಾರವಾಗಿ ನಮ್ಮ ಜೊತೆ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಬನ್ನಿ ಅವರನ್ನು ಮಾತಾಡ್ತಾನೆ. ಸರ್, ನಿನ್ನೆ ಯತೀಂದ್ರ ಅವ್ರ ಹೇಳಿಕೆ ಏನೆಲ್ಲ ಭಾಳ ವಿಶೇಷವಾಗಿರುವಂಥದ್ದು. ವಿಶೇಷ ಏನಿಲ್ಲ, ಅವ್ರು ಹೇಳಿದ್ದು ಅಹಿಂದ ನಾಯಕತ್ವ ವಹಿಸ್ಕೋಬೇಕು ಅಂತ ಹೇಳಿದ್ರೆ ಹೊರತಾಗಿ CM ಪೋಸ್ಟ್ ತಗೊಳ್ಳಿ, ಅಧ್ಯಕ್ಷ ಸ್ಥಾನ ತಗೊಳ್ಳಿ ಅಂತ ಅಪೀಲ್ ಮಾಡಿಲ್ಲ. ಅಹಿಂದ ಸಂಘಟನೆ ಸುಮಾರು 30-40 ಅಂತ ಕರ್ನಾಟಕದಲ್ಲಿ ನಡೀತಾ ಇದೆ. ಅದರ ನೇತೃತ್ವವನ್ನು ಯಾರ್ಯಾರು ವಹಿಸಿದ್ದಾರೆ ಕಾಂಗ್ರೆಸ್ನಲ್ಲಿ. ದೇವರಾಜ್ ಅರಸ್ ಇರ್ಬೋದು, ಬಂಗಾರಪ್ಪನ ಇರ್ಬೋದು, ಖರ್ಗೆಜಿ ಇರ್ಬೋದು, ಈಗ ಸಿದ್ದರಾಮಯ್ಯ ಇರ್ಬೋದು. ಸಿದ್ದರಾಮಯ್ಯ ಅಂತ ಯಾರು ಅನ್ನೋದು ಪ್ರಶ್ನೆ ಎಲ್ಲ ಕಡೆ ಈಗಾಗಲೇ ಶುರು ಆಗಿದೆ. ಸಿದ್ದರಾಮಯ್ಯ ಸಾಕಷ್ಟು ಸಾರಿ ಹೇಳಿದ್ದಾರೆ ನಾವು ಮುಂದಿನ ಸಾರಿ ಸ್ಪರ್ಧೆ ಮಾಡೋಲ್ಲ ಅಂದಾಗ ಸ್ವಾಭಾವಿಕವಾಗಿ ಅಹಿಂದ ಯಾರೊಬ್ಬರು ನಾಯಕ ನೇತೃತ್ವ ಬೇಕು. ಹೀಗಾಗಿ ಚರ್ಚೆ ಸುಮಾರು 1 ವರ್ಷ ಹಿಂದಿತ್ತು. ಅವ್ರು ಹೇಳೋದ್ರಿಂದ ಅದಕ್ಕೆ ಜಾಸ್ತಿ ಪುಷ್ಟಿ ಬಂದಿದೆ. ನಿನ್ನೆ ಯತೀಂದ್ರ ಅವ್ರು ಹೇಳಿದ್ದು. ಹೀಗಾಗಿ CM ಪೋಸ್ಟ್ಗೆ ಅದಕ್ಕೂ ಯಾವುದೋ ಲಿಂಕ್ ಮಾಡಲಿಕ್ಕಾಗೋಲ್ಲ. ಅದು ಪ್ಯೂರ್ಲಿ ಅಹಿಂದ ಸಂಘಟನೆಗೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟು. ಸರ್, ಈಗ ಒಂದು ಏನಂತಾರೆ JDSನಲ್ಲಿ ಭಾಳಷ್ಟು ಕೆಲಸ ಮಾಡಿದಿರೋದು, ಅವರು ಕೂಡ JDSನಲ್ಲಿ. ಅದಾದ ನಂತರ ಏನಂತ ಒಂದಿಷ್ಟು ಘಟನೆಗಳ ಅಹಿಂದ ಸಂಘಟನೆ ಮಾಡಿ ಹುಬ್ಬಳ್ಳಿಯಲ್ಲಿ ಕೂಡ ದೊಡ್ಡದಾದ ಕಾರ್ಯಕ್ರಮ ತಾವು ಮಾಡಿದ್ರಿ. ಆ ದಿನಗಳಲ್ಲಿ ಕೂಡ ಈ ದಿನಗಳವರೆಗೆ CM ಸಿದ್ದರಾಮಯ್ಯ ಅವ್ರ ಜೊತೆ ತಾವು ಇದ್ದೀರಿ. ಈಗ ಉತ್ತರಾಧಿಕಾರಿ ನೀವೇ ಅಂತ ನೋಡೋಣ. ಉತ್ತರಾಧಿಕಾರಿ ಅದು ಎಲ್ಲ ಜನ ತೀರ್ಮಾನ ಮಾಡಬೇಕು. ಅದೇನು ಯಾವುದೇ ಪೋಸ್ಟ್ ಇದೆ ಅದನ್ನು ತೆಗೆದು ಇಲ್ಲಿ ಪೋಸ್ಟ್ ಕೊಡಲಿಕ್ಕೆ ಆಗೋಲ್ಲ. ಈಗ ಅರಸ್ ಅವರಾಗಿದ್ದು ಅವರ ಸಾಮರ್ಥ್ಯದಿಂದ ಆದರು, ಬಂಗಾರಪ್ಪನವರ ಸಾಮರ್ಥ್ಯದಿಂದ ಅವ್ರಿಗೆ ಯಾರು ಅಹಿಂದ ನಾಯಕರ ಯಾರು ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಅದೇ ರೀತಿ ಖರ್ಗೆಜಿ ಅವರು ಕೂಡ 30-40 ವರ್ಷ ಹೋರಾಟದಿಂದ ಅವರು ಅಹಿಂದ ನಾಯಕರಾದರು. ಸುಮಾರು 40 ವರ್ಷದಿಂದ ಸಿದ್ದರಾಮಯ್ಯ ಅವರು ಕೂಡ ಹೋರಾಟದಿಂದ ಅಹಿಂದ ನಾಯಕರಾದರು. ಅವ್ರಿಗೆ ಯಾರು ಕೂಡ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಥವಾ ಯಾರೂ ಪೋಸ್ಟ್ ಕೊಟ್ಟಿಲ್ಲ. ಇದು ಕೂಡ ನಾವು ನಮ್ಮ ಸಾಮರ್ಥ್ಯ ಮೇಲೆ, ಜನರ ಪ್ರೀತಿ ಮೇಲೆ ಆಗಬೇಕಾಗುತ್ತೆ. ನಾವು ಭಾಳ ದಿನಗಳಿಂದ ಕೂಡ ಇದ್ರ ಬಗ್ಗೆ ಬಹಳಷ್ಟು ಯೋಜನೆ ಮಾಡ್ಕೊಂಡಿದ್ರಿ, ಪ್ಲಾನ್ ಮಾಡ್ಕೊಂಡಿದ್ರಿ, ಭಾಳ ಸಮಾಧಾನ ಶಾಂತಿಯಿಂದ ಹೊರಟಿದ್ರಿ. ಏನಂತಂದರೆ ಒಂದು ಅಹಿಂದ ನಾಯಕತ್ವ ಪಡೆಯಬೇಕು ಅಂತೇಳಿ ತಮ್ಮ ಎಕ್ಸ್ಪೀರಿಯನ್ಸ್ ಏನು ಹೇಳುತ್ತೆ ಸರ್? ನೋಡಿ, ಅದೇ ಹೇಳಿದೆ, ಜನ ಅದಕ್ಕೆ ಒಪ್ಪಬೇಕು. ಈಗ ನಾವು ಹೋಗಿ ಇಲ್ಲ ನಾನೇ ಅಹಿಂದ ನಾಯಕ ಅಂತೇಳಿ ಒಂದು ಯಾವುದೋ ರಾಜ್ಯಾಧ್ಯಕ್ಷ ಅಂತ ಒಂದು ಕಾರ್ಡ್ ಛಾಪಿಸ್ಲಿಕ್ಕೆ ಆಗೋಲ್ಲ. ಈಗ ಅವರು ನೀವೇನು ಮಾಡಿದಿರಿ, ನಿಮ್ಮ ಕೆಪಾಸಿಟಿ ಏನು, ಅಹಿಂದ ಸಮುದಾಯನ ಯಾವ ರೀತಿ ನೀವು ಮುಂದುವರಿಸ್ತೀರಿ, ಅದನ್ನೆಲ್ಲ ನೋಡ್ತಾರೆ. ಅದಕ್ಕಿನ್ನೂ ಟೈಮ್ ಇದೆ. ಇನ್ನೂ ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಟರು ಕೂಡ ಅಹಿಂದ ನಾಯಕತ್ವ ಅವ್ರ ಕಡೆನೇ ಇರ್ತೈತೆ. ಅದು ಮುಂದಿನ ಚುನಾವಣೆಯಲ್ಲಿ ಕೂಡ ಅವರೇ ಇರ್ತಾರೆ ಅಹಿಂದ ನಾಯಕತ್ವ. ಅದಾದ ನಂತರ ಯಾರು ವಹಿಸ್ಕೋಬೇಕು ಅನ್ನೋದು ಚರ್ಚೆ ಆಗ್ತೈತೆ. ಅಷ್ಟಾಗಿ ಯಾರಿಗೆ ಸಮರ್ಥ ಇರ್ತಾರೆ ಅವ್ರು ಮುಂಚೂಣಿಯಲ್ಲಿ ಬಂದೇ ಬರ್ತಾರೆ.
ಸರ್, ಈಗ ಕಡೆಯ ಎರಡು ಪ್ರಶ್ನೆ ಏನಂತಾರೆ, ಒಂದು ಮೊದಲನೇ ನಾಯಕತ್ವ ಫಸ್ಟ್ ನಂಬರ್ ನಾಯಕತ್ವದಲ್ಲಿ ತಾವಿರೋದು 2 ಮತ್ತು 3ನೇ ನಾಯಕ ಅಂದರೆ ಸೆಕೆಂಡ್ ಮತ್ತು ಥರ್ಡ್ ಲೀಡರಲ್ಲಿ ನಾವು ಮಾತನಾಡಿದ್ದೀನಿ ಅಂತ ನಿನ್ನೆ ಯತೀಂದ್ರ ಅವರು ಹೇಳಿದರು. ಅಂದರೆ ಫಸ್ಟ್ದಲ್ಲಿ ಸತೀಶ್ ಜಾರಕಿಹೊಳಿ ಇರ್ತಾರೆ, ಅದಂತರ 2, 3 ನಾಯಕತ್ವನು ಕೂಡ ನಾವು ಬೆಳೆಸಬೇಕಾಗಿರೋದು. ಸತೀಶ್ ಜಾರಕಿಹೊಳಿ ಮೇಲೆ ಒಂದು ಭಾಳ ಜವಾಬ್ದಾರಿ ಇರುವಂಥದ್ದು ವೈಚಾರಿಕ ಹಿನ್ನೆಲೆಯಲ್ಲಿ ಒಂದು ಪಕ್ಷವನ್ನು ಸಂಘಟನೆ ಮಾಡೋದಾಗಲಿ ಅಥವಾ 5 ನಾಯಕರ ಸಂಘಟನೆ ಮಾಡಲು ಅವ್ರ ಹೆಗಲಿಗಿದೆ ಅಂತ. ಅಲ್ಲ, ಕರೆಕ್ಟ್ ಅದು ಹೇಳಿದ್ದೆ, ಅದರಲ್ಲಿ ಪ್ರಶ್ನೆ ಅಲ್ಲ. ಯಾಕಂದ್ರೆ ಸಿದ್ದರಾಮಯ್ಯವ್ರ ಸಪೋರ್ಟ್ ನಮ್ಗೆ ಬೇಕೇ ಬೇಕಾಗ್ತೈತೆ. 5 ನಾಯಕತ್ವ ವಹಿಸ್ಕೊಳ್ಬೇಕಾದ್ರೆ ಅದು ಬೇಕೇ ಬಂದು ನಾವು ಕೂಡ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕಂತ ಮಾಡಿದ್ವಿ. ಈಗಾಗಲೇ 20-30 ವರ್ಷದಿಂದ ರಾಜ್ಯದಲ್ಲಿ ಸಾಕಷ್ಟು 5 ಪರವಾಗಿ ಹೋರಾಟ ಮಾಡಿದ್ವಿ. ಸೊ ನೋಡೋಣ, ನಾವು ವೇಟ್ ಮಾಡೋಣ, ಏನು ಅರ್ಜೆಂಟ್ ಇಲ್ಲ, ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಕಡೆ ಪ್ರಶ್ನೆ ಏನಂತಂದರೆ ಸರ್, ತಾವು ಏನಂದರೆ KPCC ಅಧ್ಯಕ್ಷರಾಗಬೇಕು, ಆ ನಿಟ್ಟಿನಲ್ಲಿ ರಾಜ್ಯಾದ್ಯಂತಲ್ಲಿ ಅಡ್ಡಾಡಬೇಕು ಅಂತೇಳಿ ಮತ್ತೊಂದು ಹೆಲಿಕಾಪ್ಟರ್ನ ತೊಗೊಂಡ್ರಿ ಅಂತ ಸುದ್ದಿ ಇರುವಂಥದ್ದು. ಜೊತೆಗೆ ಏನಂತಂದರೆ ತಾವು ಒಂದು ಪ್ರಬಲವಾದ ಆಕಾಂಕ್ಷೆ ಕೂಡ ಇದೆ KPCC ಅಧ್ಯಕ್ಷ ಆಗೋಕ್ಕೆ ಸರ್. ಅದೇ ಹೆಲಿಕಾಪ್ಟರ್ ತರೋದು ನಾನು ಮುಂಚೆನೇ ಇತ್ತು, ಅದನ್ನು ಬದಲು ಮಾಡಿ ಬೇರೆ ತಂದಿದ್ದೀವಿ ಅಷ್ಟೇ ಹೊರತಾಗಿ. ಹೆಲಿಕಾಪ್ಟರ್ ತರೋ ಉದ್ದೇಶ ಅಂದರೆ ಟೈಮ್ ಕನ್ಸ್ಯೂಮ್ ಭಾಳ ಆಗ್ತಿದೆ ಅಂತ ತಪ್ಪಿಸ್ಲಿಕ್ಕೆ ತರ್ತೀವಿ ಹೊರತಾಗಿ ಅದು ಪ್ರೆಸ್ಟೇಜು ನನ್ನ ಕಡೆ ಹೆಲಿಕಾಪ್ಟರ್ ತೋರಿಸ್ಲಿಕ್ಕೆ ಅಲ್ಲ. ಅದೇ ಅಂದರೆ ಈಗೂ ನಾ ಮಂತ್ರಿಯಾಗಿ ಭಾಳ ಕಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ.